ಇವತ್ತಿನ ತರಗತಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯ ಭಾಗದ ಎರಡನೇ ಭಾಗವನ್ನು ನೋಡೋಣ. ಮೊದಲನೇ ಭಾಗವನ್ನು ಮತ್ತೊಮ್ಮೆ ಗಮನಿಸುವುದಾದರೆ, ಮೊದಲ ಭಾಗದಲ್ಲಿ ಇಬ್ಬರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ಕಮಲಮ್ಮ ಮೇಡಮ್, ಇನ್ನೊಂದು ಮುದ್ದೇಗೌಡ. ವೈದ್ಯರು ಹೇಳಿದ ಸಲಹೆಗಳನ್ನ ಪಾಲಿಸಿ ಮತ್ತೆಂದು ಆಪರೇಷನ್ಗೆ ಒಳಗಾಗದಂತಹ ಕಮಲಮ್ಮ ಮೇಡಮ್ ಒಂದು ಕಡೆಯಾದರೆ, ವೈದ್ಯರು ಹೇಳಿದಂತಹ ಸಲಹೆಗಳನ್ನ ಪಾಲಿಸದೆ ಮತ್ತೆ ಮತ್ತೆ ಆಪರೇಷನ್ಗೆ ಒಳಗಾದಂತಹ ಮುದ್ದೇಗೌಡ. ಈ ಎರಡೂ ಸಂದರ್ಭಗಳನ್ನು ನಾವು ಗಮನಿಸಿದಾಗ, ಹೇಳುವ ಮಾತುಗಳನ್ನು ಕೇಳಿದರೆ ಬದುಕನ್ನ ಚಂದವಾಗಿ, ಚೊಕ್ಕವಾಗಿ, ಸುಂದರವಾಗಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿದೆ ಅನ್ನುವಂತಹ ಒಂದು ಮಾತು ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ಹಾಗಾಗಿ ಹೇಳುವಂತಹ ಮಾತುಗಳು ನಮ್ಮ ಬದುಕಿಗೆ ಪೂರಕವಾದದ್ದು ಅನ್ನುವುದನ್ನು ಗಮನಿಸಿ ಅವುಗಳನ್ನು ನಾವು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಪ್ರಸ್ತುತ ಮೊದಲ ಭಾಗ ನಮಗೆ ಕೊಡುತ್ತೆ. ಎರಡನೇ ಭಾಗದಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ. ಅದೇನು ಅಂತ ನೋಡೋಣ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧವಿದ್ದ ಅಪ್ಪಂದಿರು. ಸೀತಾ ಅನ್ನುವ ಲೇಖಕಿಯ ಗೆಳತಿ. ಇಬ್ಬರ ತಂದೆಯಂದಿರು ಒಂದೇ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದ ಕಾರಣದಿಂದಾಗಿ ಎರಡೂ ಕುಟುಂಬಗಳ ನಡುವೆ ಸ್ನೇಹ, ಗೆಳೆತನ ಸಂಬಂಧ ಮೂಡಿತ್ತು. ಹಾಗಾಗಿ ಈ ಇಬ್ಬರೂ ಗೆಳತಿಯರಲ್ಲಿ, ಇಬ್ಬರೂ ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿಯೇ ಗೆಳೆತನ, ಸ್ನೇಹ ಆಗಿತ್ತು. ಇಬ್ಬರ ತಂದೆ ತಾಯಿಯರ ಸ್ವಭಾವ ಎಂಥದ್ದು? ಎಷ್ಟು ಬೇಕಾದರೂ ಓದಿಸುತ್ತೇನೆ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಂತಹ ಅಪ್ಪಂದಿರು. ಅಂತಹ ಅಪ್ಪಂದಿರನ್ನು ಪಡೆದಿದ್ದಂತಹ ಈ ಸೀತಾ ಮತ್ತು ಲೇಖಕಿ ಮುಂದೆ ಏನಾದರೂ ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಲಿಲ್ಲ. ಓದಿನಲ್ಲಿ ಆಸಕ್ತಿ ತೋರಿದಂತಹ ವ್ಯಕ್ತಿ ಒಂದು ಕಡೆಯಾದರೆ, ಆಸಕ್ತಿ ತೋರದಂತಹ ವ್ಯಕ್ತಿ ಮತ್ತೊಂದು ಕಡೆ. ಇಲ್ಲಿ ಸೀತಾ, ಆ ಹೆಣ್ಣು ಮಗಳು, ಓದಿನಲ್ಲಿ ಸ್ವಲ್ಪವೂ ಆಸಕ್ತಿಯನ್ನು ತೋರಿಸಲಿಲ್ಲ. ಆದರೆ ಲೇಖಕಿ PUC ಓದುವಾಗಲೇ ಬದುಕಿನ ಆಯ್ಕೆಯನ್ನ ಮಾಡಿಕೊಂಡು ನಾನು ಏನಾಗಬೇಕು ಅನ್ನುವುದನ್ನು ನಿರ್ಧರಿಸಿಕೊಂಡು ಅದಾಗುವುದಕ್ಕೆ ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅಂದ್ರೆ ನಾವು ಓದುವುದಕ್ಕೆ ಪ್ರಾರಂಭಿಸಿದ ಕೂಡಲೇ, ಹೈಸ್ಕೂಲಿನ ಶಿಕ್ಷಣವನ್ನು ಮುಗಿಸಿ ಕಾಲೇಜಿನ ಶಿಕ್ಷಣಕ್ಕೆ ಬಂದ ತಕ್ಷಣವೇ ನಾವು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ನಾನು ಏನಾಗಬೇಕು ಅನ್ನುವುದನ್ನು ನಿರ್ಧರಿಸಿ ಅದಕ್ಕೆ ಪೂರಕವಾದಂತಹ ಶಿಕ್ಷಣವನ್ನು ಪಡಿಬೇಕಾಗುತ್ತೆ. ಕಾಲೇಜಿಗೆ ಬಂದ ತಕ್ಷಣ ನಾವು 3 ರೀತಿಯ ಶಿಕ್ಷಣವನ್ನು ಕಾಣ್ತೇವೆ: ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ ಅಂತ. ಯಾವ ವಿಭಾಗವನ್ನ ಓದಿದರೆ ಅಥವಾ ಯಾವ ವಿಭಾಗದಲ್ಲಿ ನಾವು ಅಭ್ಯಾಸವನ್ನ ಮಾಡಿದರೆ ಏನಾಗಬೇಕು ಅನ್ನುವುದನ್ನ, ಏನಾಗುತ್ತೇವೆ ಅನ್ನುವುದನ್ನ ಮೊದಲು ನಾವು ತಿಳ್ಕೊಂಡಿರಬೇಕು. ಅದು ನಮಗಿರಬೇಕಾದಂತಹ ಮುಖ್ಯವಾದಂತಹ ಆಯ್ಕೆ. ಇವತ್ತಿನ ಸಂದರ್ಭಗಳಲ್ಲಿ ಎಷ್ಟೋ ಜನ ಈ ಸಂಯೋಜನೆಗಳನ್ನು ಆಯ್ಕೆ ಮಾಡಿಕೊಡ್ತಾರೆ. ವಾಣಿಜ್ಯ ವಿಭಾಗವನ್ನು, ಕಲಾ ವಿಭಾಗವನ್ನು, ವಿಜ್ಞಾನ ವಿಭಾಗವನ್ನು. ನಾನು ಯಾಕೆ ಆ ವಿಭಾಗಕ್ಕೆ ಸೇರಿದ್ದೇನೆ ಅನ್ನುವಂತಹ ಕಲ್ಪನೆಯೇ ಇರೋದಿಲ್ಲ. ಅವ್ರೂರಿನಲ್ಲಿ ಯಾರೋ ಕಾಮರ್ಸ್ ಮಾಡಿರ್ತಾರೆ, ಅದಕ್ಕೆ ನಾನು ತಗೊಂಡಿದ್ದೀನಿ. ನನ್ನ ಗೆಳತಿ ಯಾರೋ, ನನ್ನ ಗೆಳೆಯ ಯಾರೋ ಸೈನ್ಸ್ ಓದಿದ್ದಾರೆ, ಅದಕ್ಕೆ ನಾನು ಸೈನ್ಸ್ ತಗೊಳ್ತೀನಿ.
ಈ ತರದ ಮನಸ್ಥಿತಿಯನ್ನು ಹೊಂದಿರ್ತಾರೆಯೇ ವಿನಃ ನನಗೆ ಅದು ಓದುವುದಕ್ಕೆ ಸಾಧ್ಯವೇ, ಅದನ್ನು ನನ್ನಿಂದ ನಿಭಾಯಿಸುವುದಕ್ಕೆ ಸಾಧ್ಯವೇ, ನಾನು ಏನಾಗಬೇಕು ಅನ್ನುವ ಕನಿಷ್ಠ ಕಲ್ಪನೆಯಾದರೂ ನಮಗಿರಬೇಕು. ಅದಿಲ್ಲದೆ ಹೋದ್ರೆ ನಮ್ಮ ಆಯ್ಕೆಗಳು ವಿಫಲವಾಗ್ತವೆ, ವ್ಯರ್ಥವಾಗ್ತವೆ. ಹಾಗಾಗಿ PUC ಹಂತದಲ್ಲಿಯೇ ನಮಗೆ ಈ ಆಯ್ಕೆಗಳು ಇರಬೇಕಾದದ್ದು ತುಂಬಾ ಮುಖ್ಯ. ಹಾಗಾಗಿ ಲೇಖಕಿ ಇಂಜಿನಿಯರ್ ಆಗಬೇಕೆಂಬಂತಹ ಕನಸನ್ನು ಹೊಂದಿದ್ದರಿಂದ ಅವರು ಚೆನ್ನಾಗಿ ಓದುವುದನ್ನ ಶುರು ಮಾಡ್ತಾರೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. SSLCಯಲ್ಲಿ ಎಲ್ಲಾ ವಿಷಯದಲ್ಲೂ ಫೇಲ್ ಆದಳು. ಆಸಕ್ತಿ ತೋರಿಸದಿದ್ದರಿಂದ ಫೇಲ್ ಆದ. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುವಳು. ವರ್ಷಗಳು ಉರುಳಿದವು. ಓದಲೇ ಇಲ್ಲ, ಓದೋದಕ್ಕೆ ಹೋಗ್ಲಿಲ್ಲ. ಮತ್ತೆ SSLCಯನ್ನ ಕಟ್ಟಿ ಪಾಸು ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಸೀತಾ ಮುಂದಾಗಲಿಲ್ಲ. ಹೀಗೆ ಒಂದಷ್ಟು ವರ್ಷಗಳು ಹೊರಳಿದ್ವು. ಆಮೇಲೆ ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಮದುವೆಯಾಗಿ ಬೆಂಗಳೂರಿಗೆ ಬಂದು ಸೀತಾ ಲೇಖಕಿ ಟಾಟಾ ಇನ್ಸ್ಟಿಟ್ಯೂಟ್ಗೆ ಸೇರಿಕೊಂಡ. ಸೀತಾ ತುಂಬಾ ಸುಂದರವಾದ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಸೀತಾಗೆ ತುಂಬಾ ಕಷ್ಟವಾಯಿತು. ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಗಂಡುಗಳು ಕನಿಷ್ಠ ಓದನ್ನ ನಿರೀಕ್ಷೆ ಮಾಡ್ತಾರೆ. ತಾವೇನು ಓದಿರುತ್ತಾರೋ ಅದಕ್ಕೆ ಪೂರಕವಾದ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆಯಾದ ಶಿಕ್ಷಣವನ್ನ ಸಾಮಾನ್ಯವಾಗಿ ಬಯಸ್ತಾರೆ. ಹಾಗಾಗಿ ನಮಗೆ ಕೆಲಸ ಸಿಕ್ಕದಿದ್ರೂ ಪರವಾಗಿಲ್ಲ, ಕೆಲಸಕ್ಕೆ ನಾವು ಹೋಗದಿದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಒಳ್ಳೆಯ ಗಂಡನನ್ನ ಪಡೆಯುವುದಕ್ಕಾದರೂ ಒಂದಷ್ಟು ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥದ್ದು ನಮ್ಮ ಬದುಕಿನ ಆಯ್ಕೆ ಆಗಬೇಕು. ಯಾಕೆ ಅಂದ್ರೆ ಸರಿಯಾದ ಗಂಡ ಸಿಗದೆ ಹೋದ್ರೆ ಅವನು ಸರಿಯಾದ ಉದ್ಯೋಗದಲ್ಲಿರೋದಿಲ್ಲ. ಸರಿಯಾದ ಉದ್ಯೋಗದಲ್ಲಿ ಇಲ್ಲದೆ ಹೋದ್ರೆ ಸರಿಯಾದ ಸಂಬಳ ಸಿಕ್ಕೋದಿಲ್ಲ. ಸಹಜವಾಗಿ ಎಲ್ಲಾ ಗಂಡಂದಿರು ಕೂಡ ಒಂದು ನಿಯಮಿತವಾದಂತಹ ಶಿಕ್ಷಣವನ್ನ ಬಯಸ್ತಾರೆ. ಹಾಗಾಗಿ ಆ ಕಾರಣಕ್ಕಾದರೂ ನಾವು ಶಿಕ್ಷಣವನ್ನ ಪಡೆಯಲೇಬೇಕು ಅನ್ನುವಂತಹ ಜೀವನದ ಬಹುಮುಖ್ಯ ಆಯ್ಕೆ ನಮಗಾಗಬೇಕು. ಅದರ ಜೊತೆಗೆ ಉದ್ಯೋಗ, ಸ್ಥಾನಮಾನ, ಆ ಒಂದು ಗುರಿಯನ್ನು ಇಟ್ಕೊಂಡ್ರೆ ನಾವು ಇನ್ನೂ ಕೂಡ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ಕಡಿಮೆ ಶಿಕ್ಷಣವನ್ನು ಪಡೆದ್ರೆ ನಮ್ಮ ಜೀವನ ತುಂಬಾ ಕಷ್ಟವಾಗುತ್ತೆ. ಇಲ್ಲದೇ ಇದ್ರೆ ಅದೃಷ್ಟ ಇದ್ರೆ ಒಳ್ಳೆಯ ಗಂಡ ಸಿಕ್ಕರೂ ಸಿಗಬಹುದು. ಆದರೆ ಎಲ್ಲರಿಗೂ ಆ ಅದೃಷ್ಟ ಸಿಗುತ್ತೆ ಎನ್ನುವುದು ಬಹಳ ಕಷ್ಟದ ವಿಚಾರ. ಹಾಗಾಗಿ ಒಂದು ಕನಿಷ್ಠ ಶಿಕ್ಷಣವನ್ನಾದರೂ ಪಡಿಬೇಕು ಅನ್ನುವಂತಹ ಆಯ್ಕೆಯನ್ನು ಇಟ್ಕೊಂಡು ಓದುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ. ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, 100 ದೂರು ಹಿಡಿದು ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು. ತಂದೆಯ ಮನೆಯಲ್ಲಿ ಸುಖವಾಗಿ ಬೆಳೆದ ಹೆಣ್ಣು ಮಗಳು ಈ ಸೀತಾ. ಯಾವುದಕ್ಕೂ ಅಡೆತಡೆಗಳಿರಲಿಲ್ಲ. ಎಷ್ಟು ಬೇಕಾದರೂ ಹಣವನ್ನು ಕೊಡ್ತಾ ಇದ್ರು ಖರ್ಚು ಮಾಡೋದಿಕ್ಕೆ. ಹಾಗಾಗಿ ಯಾವಾಗಲೂ ಸಿನಿಮಾ, ಮಾರ್ಕೆಟ್ ಅಂತ ಸುತ್ತುತ್ತಿದ್ದ ಸೋಮಾರಿತನದ ಒಂದು ಹುಡುಗಿ. ಅಂತಹ ಹುಡುಗಿಯನ್ನ ಮದುವೆ ಮಾಡಿ ಬೆಂಗಳೂರಿಗೆ ಕಳಿಸಿದ್ರು. ಆ ಹುಡುಗಿಗೆ ಗಂಡನ ಮನೆಯಲ್ಲಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗಲೇ ಇಲ್ಲ. SSLC ಓದಿರುವಂತಹ ಆ ಹುಡುಗಿಗೆ ಹೆಚ್ಚು ಓದಿರುವಂತಹ ಹುಡುಗ ಸಿಗಲಿಲ್ಲ. ಕಡಿಮೆ ಓದಿದಂತಹ ಹುಡುಗನನ್ನೇ ಅವಳಿಗೆ ಮದುವೆ ಮಾಡಿಕೊಟ್ರು. ಆ ಹುಡುಗ ತರುತ್ತಿದ್ದಂತಹ ಸಂಬಳ ಕಡಿಮೆ ಪ್ರಮಾಣದ್ದು. ತರುತ್ತಿದ್ದಂತಹ ಆ ಕಡಿಮೆ ಸಂಬಳ ಆ ಹುಡುಗಿಗೆ ಸಾಕಾಗ್ತಿರ್ಲಿಲ್ಲ.
ಹಾಗಾಗಿ ಪ್ರತಿದಿನ ಒಂದಲ್ಲ ಒಂದು ದೂರುಗಳನ್ನು ಹೇಳ್ತಲೇ ಇದ್ದು, ಒಂದಲ್ಲ ಒಂದು ದೂರುಗಳನ್ನು ತೆಗೆದುಕೊಂಡು ಪ್ರತಿ ವಾರಕ್ಕೊಮ್ಮೆ ಲೇಖಕಿಯರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ರು. ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ, 100 ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ, ಬಲು ನಿಧಾನದ್ದಾಗಿ ಕಾಣುತ್ತಿತ್ತು. ಲೇಖಕರು ಬಹಳ ಸಲಹೆಗಳನ್ನು ಕೊಟ್ಟರು. SSLC ಕಟ್ಟು ಪಾಸ್ ಮಾಡ್ಕೋ, PUC ಆದರೂ ಓದುವಂತೆ, ಏನಾದರೂ ಒಂದು ಉದ್ಯೋಗ ಮಾಡ್ಬೋದು, ಅಥವಾ ಟೈಪಿಂಗ್ ಆದರೂ ಕಲಿ, ಏನೆಲ್ಲ ಹೇಳಿದ್ರು ಕೂಡ ಯಾವುದನ್ನು ಮಾಡುವುದಕ್ಕೆ ಮುಂದಾಗಲಿಲ್ಲ. ಎಲ್ಲವೂ ಕೂಡ ಅವಳಿಗೆ ಆ ಸಮಯ ಮೀರಿದ ಮೇಲೆ ಕಷ್ಟದ ವಿಚಾರಗಳಾಗಿ ಕಂಡುಬಂದು. ಹಾಗಾಗಿ ನಾವು ಯಾವ ಕಾಲಕ್ಕೆ ಯಾವ ಕೆಲಸಗಳನ್ನು ಮಾಡಬೇಕೋ ಆ ಕೆಲಸಗಳನ್ನು ಮಾಡಿ ಮುಗಿಸಿದ್ರೆ ಖಂಡಿತ ಅದು ಕಷ್ಟದ್ದಾಗಿರೋದಿಲ್ಲ, ಸುಲಭವಾಗಿ ಮುಗಿದೋಗುತ್ತೆ. ಅದೇ ಇದೊಂದು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಅಯ್ಯೋ ನಾನು PUC ಓದಬೇಕಾಗಿತ್ತು ಅಂತ PUCಗೆ ಕಾಲೇಜಿಗೆ ಸೇರೋದಕ್ಕೆ ಬಂದ್ರೆ ಯಾರೂ ಕೂಡ ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ. ಅವಾಗ ಚಿಕ್ಕ ಹುಡುಗರ ಮಧ್ಯದಲ್ಲಿ ನಾವು ಕುಳಿತುಕೊಂಡು ಪಾಠ ಕೇಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕೋ ಆ ಕೆಲಸವನ್ನ ಮಾಡಿ ಮುಗಿಸಿದ್ರೆ ನಮ್ಮ ಜೀವನವು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಪ್ರಯತ್ನವನ್ನ ಸೀತಾ ಮಾಡ್ಲಿಕ್ಕೆ ಮುಂದಾಗಲಿಲ್ಲ. ಎಲ್ಲವನ್ನು ಕಷ್ಟ ಅಂತ ಭಾವಿಸ್ಕೊಂಡು ಅಯ್ಯೋ ಅದನ್ನ ಯಾರು ಮಾಡ್ತಾರೆ, ಅದು ತುಂಬಾ ಕಷ್ಟ ಅಲ್ವಾ ಅನ್ನುವ ಮನಸ್ಥಿತಿ ಉಳ್ಳವಳು ಈ ಸೀತಾ. ಹಾಗಾಗಿ ಅವಳಿಂದ ಏನೂ ಮಾಡ್ಲಿಕ್ಕಾಗಲಿಲ್ಲ. ಆದ್ರೆ ಅವಳ ಸ್ವಭಾವ ಎಂಥದ್ದು, ಎಲ್ಲ ತಟ್ಟನೆ ಸರಿ ಹೋಗಿ ಬಿಡಬೇಕು, ತಟ್ಟನೆ ಎಲ್ಲ ಸರಿ ಹೋಗಿಬಿಡ್ಬೇಕು ಎಂದು ಬಯಸುತ್ತಿದ್ದಳು. ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಕೇಳಿದ ತಕ್ಷಣ ಕೆಲಸ ಆಗ್ಬಿಡ್ಬೇಕು. ಆ ರೀತಿಯಲ್ಲಿ ನಡೆದುಕೊಳ್ಳೋದಕ್ಕೆ ಅಪ್ಪ ಏನೋ ಸರಿ, ಅಪ್ಪನ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರೆ, ಹಠ ಹೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರೆ. ಗಂಡ ಹಾಗೆ ದುಡ್ಡನ್ನು ಕೊಡ್ತಾನೆ ಅಂತ ನಿರೀಕ್ಷೆ ಮಾಡೋದು ಎಷ್ಟು ಸರಿ, ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಇಂತಹ ಮನಸ್ಥಿತಿಯನ್ನು ಹೊಂದಿದ್ದಂತಹ ಸೀತಾ ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲೂ ಸಿದ್ಧವಿರಲಿಲ್ಲ. ಕಿರುಬೆರಳನ್ನು ಎತ್ತಲೂ ಸಿದ್ಧವಿರಲಿಲ್ಲ ಅಂದ್ರೆ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ತಯಾರಿರಲಿಲ್ಲ ಅವಳು. ಸಣ್ಣ ಕೆಲಸವನ್ನೂ ಮಾಡದೆ ಹೋದ್ರೆ ಮನೆಯ ಸಂಸಾರ ಅನ್ನೋದು ನಡೆಯೋದು ಹೇಗೆ, ಕುಟುಂಬ ಅನ್ನೋದು ನಡೆಯೋದು ಹೇಗೆ? ಹೆಣ್ಣು ಕುಟುಂಬದ ಕಣ್ಣು ಅಂತ ಕರೀತೇವೆ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ, ನಿಭಾಯಿಸಬೇಕಾಗುತ್ತೆ. ಅಂತಹ ಒಂದು ಹೆಣ್ಣು ಯಾವ ಕೆಲಸವನ್ನು ಮಾಡದೇ ಇದ್ರೆ ಆ ಹೆಣ್ಣಿನ ಜೊತೆಯಲ್ಲಿ ಆ ಗಂಡು ಹೊಂದಿಕೊಳ್ಳುವುದಾದರೂ ಹೇಗೆ? ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮುಂದೆಯೂ ಕೂಡ ಆ ಗಂಡನ ಜೊತೆಯಲ್ಲಿ ಅವಳಿಗೆ ಹೊಂದಿಕೊಳ್ಳಿಕ್ಕಾಗಲೇ ಇಲ್ಲ. ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಗಂಡ ತರುವಂತಹ ಸಂಬಳ ಆಕೆಗೆ ಸಾಕಾಗ್ತಿರಲಿಲ್ಲ. ಈಕೆಯೂ ಕೂಡ ಚೆನ್ನಾಗಿ ಓದಿದ್ರೆ, ಹೆಚ್ಚಿನ ಉನ್ನತ ವ್ಯಾಸಂಗವನ್ನು ಮಾಡಿದ್ರೆ ಬಹುಶಃ ಅಷ್ಟೇ ಓದಿರುವಂತಹ ಗಂಡನನ್ನು ಹುಡುಕಬಹುದಿತ್ತು. ಹುಡುಕೋದು ಅಪ್ಪನಿಗೆ ಸುಲಭವಾಗ್ತಿತ್ತು. ಆದರೆ ಕಡಿಮೆ ಓದಿದ ಹುಡುಗಿ ಹೆಚ್ಚು ಓದಿದ ಹುಡುಗನನ್ನ ತರುವುದಾದ್ರೂ ಹೇಗೆ? ಅದು ಕಷ್ಟವಾಯಿತು. ಆ ಹುಡುಗ ಕಡಿಮೆ ಸಂಬಳವನ್ನು ತರುತ್ತಿದ್ದವನು. ಆ ಸಂಬಳ ಇವಳ ಖರ್ಚಿಗೆ ಸಾಕಾಗ್ತಿರ್ಲಿಲ್ಲ. ಕುಟುಂಬವನ್ನು ಹೇಗೆ ನಿಭಾಯಿಸುವುದು? ಈ ಎಲ್ಲ ಕಷ್ಟಗಳು ಆ ಕುಟುಂಬದಲ್ಲಿ ಎದುರಾದವು. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಏನಾದರೂ ಬೇಕು ಅನ್ಸಿದ್ರೆ ಹೌದು, ನನ್ನ ಸ್ವಯರ್ಜಿತ ಹಣದಲ್ಲಿ ನಾನು ಗಳಿಸ್ತೇನೆ, ದುಡಿದು ನಾನು ಸಂಪಾದಿಸ್ತೇನೆ, ದುಡಿದು ಸಂಪಾದಿಸಿ ಅದನ್ನು ಕೊಂಡುಕೊಳ್ತೇನೆ ಅನ್ನುವ ಸ್ವಭಾವವೂ ಇಲ್ಲ. ಎಲ್ಲವೂ ಬೇರೆಯವರ ಹಣದಲ್ಲಿ ಆಗಬೇಕು. ಗಂಡನ ಹಣ ಇವಳ ಖರ್ಚಿಗೆ ಸಾಕಾಗ್ತಿರಲಿಲ್ಲ. ಕಾಲ ಸರಿಯಿತು. ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ. ಲೇಖಕರು ಟ್ರೈನಿಂಗ್ ಅನ್ನು ಮುಗಿಸಿ ಕೆಲಸವನ್ನು ಪಡ್ಕೊಂಡಿದ್ರು. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಕೊಂಡಿದ್ದೆ. ಒಂದು ಫ್ಲಾಟ್ ಅನ್ನು ಕೊಂಡುಕೊಂಡಿದ್ರು. ಒಂದು ಅಪಾರ್ಟ್ಮೆಂಟಿನಲ್ಲಿ ಒಂದು ಮನೆಯನ್ನ ಕೊಂಡುಕೊಂಡು ಒಂದು ದಿನ ಮನೆಗೆ ಬಂದ ಸೀತಾ ಲೇಖಕಿಯನ್ನು ಕುರಿತು ಹೀಗಂದ್ರು,
ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಹಲುಬಿದಳು. ನೀನು ಬಿಡಮ್ಮ ತುಂಬಾ ಅದೃಷ್ಟ ಮಾಡಿದವಳು ಅಂತ ದುಃಖಪಟ್ಟಳು. ಅದಕ್ಕೆ ಲೇಖಕರು ಹೇಳಿದ್ರಂತೆ, ಖಂಡಿತ ನಾನು ಅದೃಷ್ಟವಂತ ಕಣೆ, ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ನೋಡಿ, ಇಲ್ಲಿ ಈ ಅದೃಷ್ಟ ಸೀತಾಗೂ ಇತ್ತು. ಇದ್ದ ಅದೃಷ್ಟವನ್ನ, ಇದ್ದ ಅವಕಾಶವನ್ನ ಇಲ್ಲಿ ಸೀತಾ ಸರಿಯಾಗಿ ಬಳಸಿಕೊಳ್ಳಿಲ್ಲ. ಆದರೆ ಲೇಖಕರು ಇದ್ದಂತಹ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರು, ಇಂಜಿನಿಯರ್ ಆದ್ರು, ಮೇಲ್ಮಟ್ಟಕ್ಕೆ ಬಂದರು. ಆದರೆ ಸೀತಾ ಇರುವ ಅವಕಾಶಗಳನ್ನ ಬಳಸಿಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. ಕಾಲ ಮೀರಿದ ಮೇಲೆ, ಅದಕ್ಕೆ ಹೇಳುವುದು ಗಾದೆ ಮಾತುಗಳನ್ನ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಒಂದು ಗಾದೆ ಮಾತು ಹೇಳ್ತಾರೆ. ಸರಿಯಾದ ಕಾಲದಲ್ಲಿ ಸರಿಯಾದ ಕೆಲಸವನ್ನು ನಾವು ಮಾಡಿ ಮುಗಿಸಿದ್ರೆ ಸರಿಯಾದ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಿ ಮುಗಿಸದೆ ಹೋದ್ರೆ ಯಾವ ಗುರಿಯನ್ನು ಕೂಡ ಮುಟ್ಟೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಮಕ್ಕಳೇ, ನಾವು ಯಾವತ್ತೂ ತಿಳಿದುಕೊಳ್ಬೇಕಾದದ್ದೇನು ಅಂದ್ರೆ, ಇದು ನಮಗೆ ಸರಿಯಾದ ಸಮಯ, ಓದುವ ಸಮಯ. ಬಹುಶಃ ನಮ್ಮೆಲ್ಲ ಅಪ್ಪಂದಿರು ಕೂಡ ನಮಗೆ ಎಷ್ಟು ಬೇಕಾದರೂ ಓದಿಸುವುದಕ್ಕೆ ಸಿದ್ಧರಿದ್ದಾರೆ, ಎಷ್ಟು ಬೇಕಾದರೂ ನಮಗೆ ಖರ್ಚು ಮಾಡುವುದಕ್ಕೆ ಸಿದ್ಧರಿದ್ದಾರೆ. ಆ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಂಡು, ಅವರ ನಿರೀಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಓದುವ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಾವು ಗುರಿಯನ್ನು ಮುಟ್ಬೋದು. ಇಲ್ಲದಿದ್ದರೆ ನಮ್ಮ ಮುಂದಿನ ಬದುಕು ಸೀತಾಳ ಬದುಕಿನಂತಾಗುತ್ತೆ. ನಮಗೆ ಮುಂದೆ ಒಳ್ಳೆಯ ಒಂದು ನೌಕರಿಯನ್ನು ಹಿಡಿದೇ ಹೋದರೆ, ಒಂದು ಉದ್ಯೋಗವನ್ನು ನಾವು ಮಾಡದೆ ಹೋದ್ರೆ, ಒಂದು ಮನೆಯಿಂದ ಒಂದು ಹೆಣ್ಣನ್ನು ತರುವುದು ಕೂಡ ತುಂಬಾ ಕಷ್ಟವಾಗುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಹೆಣ್ಣು ಕೊಡುವಾಗ ಗಂಡಿನ ಮನೆಯ ಕುಟುಂಬದ ಎಲ್ಲ ವಿಚಾರಗಳನ್ನ ವಿಚಾರಿಸಿಯೇ ಕೊಡ್ತಾರೆ. ನಾವು ಸರಿಯಾಗಿ ದುಡಿದೆ ಹೋದ್ರೆ, ನಾವು ಒಳ್ಳೆಯವರಾಗದೆ ಹೋದ್ರೆ, ಹೆಚ್ಚು ಸಂಪಾದನೆಯನ್ನು ಮಾಡದೆ ಹೋದ್ರೆ ಯಾವ ತಂದೆ ತಾಯಿಗಳು ಕೂಡ ಹೆಣ್ಣನ್ನು ಕೊಡೋದಕ್ಕೆ ಮುಂದಾಗೋದಿಲ್ಲ. ಎಲ್ಲ ಅಂಶಗಳು, ಇವೆಲ್ಲ ಆಯ್ಕೆಗಳು ನಮ್ಮ ಬದುಕಿನ, ನಮ್ಮ ಕಣ್ಣು ಮುಂದೆ ಇದ್ದಾವೆ. ಈ ಕಣ್ಣು ಮುಂದೆ ಇರುವಂತಹ ಆಯ್ಕೆಗಳನ್ನ ನಾವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು. ಏನಾಗಬೇಕು, ಏನು ಮಾಡಬೇಕು, ಆ ಆಯ್ಕೆಗಳನ್ನು ನಾವು ಮಾಡಿಕೊಟ್ರೆ ಖಂಡಿತವಾಗಿಯೂ ಕೂಡ ಗುರಿಯನ್ನು ಮುಟ್ಟುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಅದಕ್ಕೆ ಹೇಳೋದು, ಕನಸುಗಳಿರಬೇಕು ಅಂತ, ಬಹುದೊಡ್ಡ ಕನಸುಗಳಿರಬೇಕು. ಗಿರೀಶ್ ಕಾರ್ನಾಡ್ ಅವರು ಒಂದು ಕಡೆ ಹೇಳ್ತಾರೆ, ಮುಳ್ಳುಗಳ ಹಾದಿಯಲ್ಲಿ ನಡೆಯಬಹುದು, ಕಲ್ಲುಗಳ ಹಾದಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ಹಾದಿಯಲ್ಲಿ ನಡೆಯಲಾಗದು ಅಂತ. ಅದ್ಭುತವಾದಂತಹ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು, ಉದ್ಧಾರವಾಗುವ ಕನಸುಗಳನ್ನು ಕಾಣಬೇಕು. ಪ್ರತಿಯೊಬ್ಬ ಮನುಷ್ಯನು ಕನಸುಗಳನ್ನು ಕಾಣ್ತಾನೆ, ಆದರೆ ಪ್ರಯೋಜನವಿಲ್ಲದ ಕನಸುಗಳನ್ನು ಕಾಣೋದೇ ಜಾಸ್ತಿ. ಆದರೆ ಪ್ರಯೋಜನಕ್ಕೆ ಬರುವಂತಹ ಕನಸುಗಳನ್ನು ಕಾಣಬೇಕು ಅನ್ನೋದೇ ಮುಖ್ಯ ಆಯ್ಕೆಯಾಗಬೇಕು. ಅದನ್ನೇ ಅಬ್ದುಲ್ ಕಲಾಂ ಒಂದ್ ಕಡೆ ಹೇಳ್ತಾರೆ ನೋಡಿ ಕನಸುಗಳ ಬಗ್ಗೆ. ನಾವು ಮಲಗಿದಾಗ ಕಾಣುವ ಕನಸು ಕನಸಲ್ಲ, ನಾವು ಕಾಣುವಂತಹ ಕನಸು ಹೇಗಿರ್ಬೇಕು ಅಂದ್ರೆ, ಆ ಕನಸುಗಳು ನಮ್ಮ ನಿದ್ದೆಯನ್ನು ಮಾಡೋದು ಬಿಡಬಾರ್ದಂತೆ, ನಾವು ನಿದ್ದೆ ಮಾಡಕ್ ಬಿಡಬಾರ್ದಂತೆ, ಅಂತಹ ಕನಸುಗಳಿರ್ಬೇಕಂತೆ. ನೋಡಿ, ಆ ಕನಸುಗಳು ನಮ್ಮನ್ನ ಯಾವುದೋ ಒಂದು ಗುರಿಯನ್ನು ತಲುಪಿಸ್ತಾರೆ, ಯಾವುದೋ ಒಂದು ಹಂತವನ್ನು ತಲುಪಿಸ್ತಾರೆ. ಆಗ ನಮ್ಮ ಬದುಕು ಸುಂದರವಾಗಿರುತ್ತೆ. ಹಾಗಾಗಿ ಈ ಸಮಯ ಇದೆಯಲ್ಲ, ಈ ಸಮಯವನ್ನ ಅತ್ಯಂತ ಸಮರ್ಪಕವಾಗಿ ಬಳಸಿಕೊಂಡು ಸುಂದರವಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ಜೀವನದ ಆಯ್ಕೆ ಆಗಬೇಕು, ಅದೇ ನಮ್ಮ ಬದುಕಿನ ಆಯ್ಕೆ ಆಗಬೇಕು. ಎಷ್ಟೋ ಜನಗಳು ನಿರಾಸೆಯನ್ನು ಹೊತ್ಕೊಂಡು, ಬೇಸರವನ್ನು ಇಟ್ಕೊಂಡು ಯಾವ ಸಾಧನೆಯನ್ನು ಮಾಡದೆ ನಾವು ಹಿಂಜರಿದು ಬಿಡ್ತೇವೆ. ನಮ್ಮ ಕೈಲಾಗಲ್ಲ ಅಂತ ನಾವು ನಿರ್ಧರಿಸ್ಬಿಡ್ತೇವೆ. ನಾನು ಮೊದಲೇ ಹೇಳಿದಾಗೆ ಥಾಮಸ್ ಅಲ್ವಾ ಎಡಿಸನ್, ಅವನು ಸೋತಿದ್ದು 1000 ಬಾರಿ, ಗೆದ್ದಿದ್ದು 1001ನೇ ಸಲ.
2 ಸಲ ಸೋತಾಗ ನಮ್ಮ ಕೈಲಿ ಆಗಲ್ಲ ಅಂದ್ಕೊಳ್ತೀವಿ, 3 ಸಲ ಸೋತಾಗ ನಮ್ಮ ಕೈಲಿ ಆಗಲ್ಲ ಅಂದ್ಕೊಳ್ತೇವೆ. ಎಷ್ಟು ಚಂದವಾಗಿ ಹೇಳ್ತಾನೆ ಗೊತ್ತಾ ಥಾಮಸ್ ಅಲ್ವಾ ಎಡಿಸನ್. ಪ್ರತಿ ಬಾರಿ ನಾನು ಸೋತಾಗಲು ಸೋತ ದಾರಿಯಲ್ಲಿ ಹೋದರೆ ನಾನು ಜಯಗಳಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ತಿಳ್ಕೊಂಡೆ ನಾನು ಅಂತಾನೆ. ಹೊಸ ಹೊಸ ದಾರಿಗಳನ್ನು ಹುಡುಕೊಳ್ಬೇಕು. ಆ ಹೊಸ ಹೊಸ ದಾರಿಗಳನ್ನು ಹುಡುಕಿಕೊಂಡು ನಾವು ಬದುಕಿನಲ್ಲಿ ಮೇಲ್ಸ್ತರಕ್ಕೆ ಬೆಳೆಯುವ ಪ್ರಯತ್ನವನ್ನು ಮಾಡಬೇಕು. ಅಂತಹ ಕನಸುಗಳು ನಮಗಿಲ್ಲದೆ ಹೋದ್ರೆ, ಅಂತಹ ಆಸೆಗಳು ನಮಗಿಲ್ಲದೆ ಹೋದ್ರೆ ಬದುಕನ್ನು ನಾವು ಸುಂದರವಾಗಿ ಕಟ್ಕೊಳ್ಳೋದು ತುಂಬಾ ಕಷ್ಟವಾಗಿದೆ. ನಾನು ಕಳೆದ ಯಾವುದೊಂದು ತರಗತಿಯಲ್ಲಿ ಯಾವುದಕ್ಕೂ ಸಂಬಂಧಪಟ್ಟಾಗ ಮಾತಾಡ್ತಿದ್ದೆ. ಎಷ್ಟು ದಿವಸ ಮುಂದೆ ಕೂತ್ಕೊಂಡು ಚಪ್ಪಾಳೆ ಹೊಡಿತೀರಿ? ಎಷ್ಟು ದಿವಸ ಹೊಡಿತೀರಿ? ಬರ್ರಿ 1000 ಜನ ಕಡೆಯಿಂದ ಚಪ್ಪಾಳೆ ಹೊಡಿಸ್ಕೊಳಕ್ ಮುಂದಾಗ್ರಿ ಅಂತ. ಆ ಥರದ ಆಸೆಗಳು, ಆ ಥರದ ಕನಸುಗಳು ಎಷ್ಟು ಜನಗಳಿಗಿದ್ದಾವೆ? ಏನಾದ್ರೂ ಒಂದು ಅವಕಾಶ ಕೊಟ್ಟು ಬನ್ನಿ, ಮಾತನಾಡಿ, ಉಪಯೋಗಿಸ್ಕೊಳ್ಳಿ ಅಂದ್ರೆ ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲ, ಎಲ್ಲರೂ ತಲೆ ಬಗ್ಸ್ಕೊಳ್ತಾರೆ. ಏನಾದ್ರೂ ಒಂದು ಅವಕಾಶ ಸಿಗ್ತದೆ. ಯಾಕೆಂದ್ರೆ ಅವಕಾಶಗಳು ನಮಗೆ ಎಲ್ಲಾ ಸಂದರ್ಭಗಳಲ್ಲಿಯೂ ಸಿಕ್ಕೋದಿಲ್ಲ. ಅದನ್ನೇ ಬೇಂದ್ರೆ ಹೇಳಿದ್ದು ಬೆಳಗು ಜಾವದಲ್ಲಿ, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ. ಇದು ಸಾವಿರಾರು ಅವಕಾಶಗಳಿಂದ ತುಂಬಿರುವಂತಹ ಬದುಕಿದು, ಜೀವನ ಇದು. ಈ ಸಂದರ್ಭದಲ್ಲಿ ನಾವು ಏನು ಬೇಕಾದರೂ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. IAS ಆಫೀಸರ್ ಬೇಕಾದ್ರೂ ಆಗ್ಬಹುದು. ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಳ್ಬೇಕು. ಏನು ಆಗ್ಬೇಕು ಅನ್ನೋದನ್ನು ನಾನು ಈ ಕ್ಷಣದಲ್ಲಿ ನಿರ್ಧರಿಸಬೇಕು. ಯಾಕೆಂದ್ರೆ ಯಾವ ಕನಸುಗಳನ್ನು ಕೂಡ ಕ್ಷಣಾರ್ಧದಲ್ಲಿ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲ ಕನಸುಗಳಿಗೂ ಕೂಡ ಅದರದೇ ಆದಂತಹ ಶ್ರಮ, ಅದರದೇ ಆದಂತಹ ಅಭ್ಯಾಸ, ಅದರದೇ ಆದಂತಹ ಓದು ಬೇಕಾಗುತ್ತದೆ. ಅದನ್ನು ನಾವು ಈಗಿಲಿಂದಲೇ ಕಾಣುವ ಪ್ರಯತ್ನವನ್ನ, ಆಯ್ಕೆಗಳನ್ನು ಇಟ್ಕೊಂಡು, ಆಯ್ಕೆಗಳನ್ನ ಮಾಡಿಕೊಂಡು ನಾನು ಇದೇ ಆಗ್ಬೇಕು, ಇಂತಹ ಗುರಿಯನ್ನೇ ಮುಟ್ಟಬೇಕು ಅನ್ನುವ ಛಲತೊಟ್ಟು ನಿಂತ್ಕೊಂಡ್ರೆ ಖಂಡಿತವಾಗಿಯೂ ನಾವು ಗುರಿಯನ್ನು ಮುಟ್ತೇವೆ. ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗದೇ ಇದ್ರು ಗುರಿಯ ಹತ್ರಕ್ಕಾದರೂ ಹೋಗ್ತೇವೆ. ಅದು ನಮ್ಮಿಂದ ಸಾಧ್ಯ. ಎಷ್ಟೋ ಸಂದರ್ಭಗಳಲ್ಲಿ ಮಾತನಾಡ್ತಿರ್ತೇನೆ. ನನ್ನ ಪಕ್ಕದ ವಿದ್ಯಾರ್ಥಿಗೆ 40 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನನ್ನಿಂದ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಯನ್ನ ಯಾರಾದ್ರೂ ಹಾಕೊಂಡಿದ್ರೆ ಯಾವತ್ತಾದ್ರೂ ಹಾಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅವಳಿಗೆ 40 ಅಂಕ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಅವನು 40 ಅಂಕ ತಗೊಳ್ಳೋಕೆ ಸಾಧ್ಯ ಆಗುತ್ತೆ, ನನ್ನಿಂದ ಯಾಕೆ ಸಾಧ್ಯ ಆಗಲ್ಲ? ಪ್ರಶ್ನೆ ಹಾಕೊಳ್ಳಿ, ಉತ್ತರಗಳು ನಿಮಗೇ ಸಿಗ್ತವೆ. ಆದರೆ ಆ ಪ್ರಶ್ನೆ, ಆ ಆಯ್ಕೆ ಅದಾವುದನ್ನು ಕೂಡ ನಾವು ಮಾಡಕ್ ಹೋಗಲ್ಲ. ಅಯ್ಯೋ ನನ್ನ ಅದೃಷ್ಟ ಸರಿ ಇಲ್ಲ, ಅಯ್ಯೋ ನನ್ನ ದುರಾದೃಷ್ಟ, ನಾನು ಎಷ್ಟು ಓದಿದ್ರು ನನ್ನ ತಲೆಗತ್ತಲ್ಲ ಅಂತ ನಮಗೆ ನಾವೇ ನಿರ್ಧರಿಸಿಕೊಂಡು ಹಿಂಜರಿದು ಬಿಡ್ತೇವೆ, ಹಿಂದುಳಿದು ಬಿಡ್ತೇವೆ. ಅದರಿಂದ ಏನೂ ಆಗಲ್ಲ. ಅದಕ್ಕೆ ಸಾಧಕರು ಹೇಳಿದ್ದು, ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಮನಸ್ಸಿದ್ದರೆ ಮಾರ್ಗ. ನೋಡಿ ಎಷ್ಟೊಂದು ಮಾತುಗಳಿದ್ದಾವೆ. ಅಂತಹ ಮಾತುಗಳಲ್ಲಿ ಒಂದೆರಡನ್ನಾದ್ರೂ ನಾವು ಅಳವಡಿಸ್ಕೊಂಡು ಬಿಟ್ರೆ ಏನ್ ಬೇಕಾದ್ರೂ ಹಾಕ್ಬೋದು, ಏನ್ ಬೇಕಾದ್ರೂ ಸಾಧಿಸ್ಬೋದು. ಹಾಗಾಗಿ ಇಲ್ಲಿ ಸೀತಾ ಸರಿಯಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅವಳು ಸರಿಯಾದ ಸಮಯದಲ್ಲಿ ಓದನ್ನು ಮುಗಿಸಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ರೆ ಖಂಡಿತವಾಗಿಯೂ ಕೂಡ ಅವಳಿಗೆ ಚೆನ್ನಾಗಿ ಓದಿದ ಗಂಡ ಸಿಗ್ತಿದ್ದ, ಅವಳ ಬದುಕು ಚೆನ್ನಾಗಿ ಇರ್ತಿತ್ತು. ಆದರೆ ಅದಾಗಲಿಲ್ಲ. ಹಾಗಾಗಿ ಲೇಖಕರು ಆ ಮಾತನ್ನು ಹೇಳ್ಬಿಡ್ತಾರೆ, ಈ ಅದೃಷ್ಟ ನಿನಗೂ ಇತ್ತಲ್ಲಿ. ಎಲ್ಲರಿಗೂ ಇರುತ್ತೆ ಅದೃಷ್ಟ ಅಂತ. ಯಾರೋ ಒಬ್ಬರಿಗೆ ಅದೃಷ್ಟ ಇರುತ್ತೆ, ಇನ್ನೊಬ್ಬರಿಗೆ ಅದೃಷ್ಟ ಇರೋದಿಲ್ಲ ಅಂತಲ್ಲ. ಬಹುಶಃ ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಅದೃಷ್ಟ ಇದೆ. ಎಲ್ಲ ಅಪ್ಪಂದಿರು ಕೂಡ ಆ ನಿರೀಕ್ಷೆಗಳನ್ನ, ಕನಸುಗಳನ್ನು ಹೊತ್ಕೊಂಡಿದ್ದಾರೆ. ನನ್ನ ಮಗ, ನನ್ನ ಮಗಳು ಎಷ್ಟು ಬೇಕಾದ್ರೂ ಓದ್ಲಿ, ನಾನು ಓದಿಸ್ತೀನಿ, ನನಗೆ ಎಷ್ಟು ಕಷ್ಟ ಆದ್ರೂ ಚಿಂತೆ ಇಲ್ಲ, ನನ್ನ ಮಕ್ಕಳು ನಾನು ಓದಿಸ್ತೀನಿ ಅನ್ನುವವರು ಇದ್ದಾರೆ. ಹಾಗಾಗಿ ನಾವು ಆ ನಿರೀಕ್ಷೆಗೆ ಅನುಗುಣವಾಗಿ ಓದುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಾವು ನಮ್ಮ ಗುರಿಯನ್ನು ಮುಟ್ಟಬಹುದು,
ನಾವು ನಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಬಹುದು, ತಂದೆಯಂದಿರ ಅಪ್ಪಂದಿರ ಆಸೆಗಳನ್ನ ನೆರವೇರಿಸಬಹುದು. ಆದರೆ ನಾವು ಏನ್ ಮಾಡ್ತಾ ಇದ್ದೀವಿ? ಹೇಗೆ ಅಪ್ಪಂದಿರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ? ಅದೆಲ್ಲವನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಬದುಕಿನಲ್ಲಿ ನಮಗೆ ಆಯ್ಕೆಗಳೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ, ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ತನ್ನದು ಹಣೆ ಬರಹ ದುರಾದೃಷ್ಟ ಅಂತ ಹಲುಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ದುರಂತ. ಬಹುಶಃ ಅವಳೇ ಆ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಗದೆ ಏನೋ ಒಂದು ಆತ್ಮಹತ್ಯೆಯನ್ನು ಮತ್ತೊಂದನ್ನು ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ನಾವು ಮುಂದಾಗುವ ಕಷ್ಟಗಳನ್ನು ಅರಿತುಕೊಂಡು ಇವತ್ತಿನ ಬದುಕನ್ನು ನಿರ್ಧರಿಸಿಕೊಳ್ಬೇಕು. ಇವತ್ತು ಯಾರು ಕಷ್ಟಪಡ್ತಾರೆ ಅವರು ಮುಂದೆ ಸುಖವಾಗಿರ್ತಾರೆ. ಇವತ್ತು ಯಾರು ಸುಖವಾಗಿ ಕಾಲ ಕಳೆಯುವುದಕ್ಕೆ ಬಯಸ್ತಾರೆ ಅವರಿಗೆ ಮುಂದೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಎನ್ನುವುದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ನಾವು ಏನಾಗಬೇಕು ಅನ್ನುವ ಬದುಕನ್ನು ಈ ಸಂದರ್ಭದಲ್ಲಿ ನಿರ್ಧರಿಸಿ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವುದನ್ನ ಸೀತಾ ಮತ್ತು ಲೇಖಕರ ಉದಾಹರಣೆಗಳನ್ನು ಕೊಟ್ಟು ಇಲ್ಲಿ ಮಾತನಾಡ್ತಾರೆ. ಚೆನ್ನಾಗಿ ಓದಿದಂತಹ ಲೇಖಕರು ಉನ್ನತವಾದಂತಹ ಹುದ್ದೆಗೇರಿದ್ರು. ಏನೂ ಓದದಂತಹ ಸೀತಾ ತನ್ನ ಬದುಕನ್ನ ದುರಂತವಾಗಿಸಿಕೊಳ್ಳಬೇಕು. ಹಾಗಾಗಿ ನಮ್ಮದು ಯಾವ ಆಯ್ಕೆ ಆಗಬೇಕು ಅನ್ನುವುದನ್ನ ನಾವೇ ನಿರ್ಧರಿಸಬೇಕು. ಇನ್ನು ಮೂರನೇ ಭಾಗಕ್ಕೆ ಬಂದ್ರೆ, ಬಹಳಷ್ಟು ಬಾರಿ ಯೋಚಿಸುತ್ತೇನೆ, ಅದೃಷ್ಟ ಎಂದರೇನು? ಅದೃಷ್ಟ ಅಂದ್ರೆ ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ. ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು. ಕಾರೊಂದು ಇಬ್ಬಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರಾರೂ ಉಳಿದಿರೋಲ್ಲ ಅಂದುಕೊಂಡಿದ್ದೆವು. ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ, ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ. ಅದು ಅದೃಷ್ಟ. ನಮ್ಮ ಕೈ ಮೀರಿ ಒಳ್ಳೆಯದಾದಾಗ ನಾವು ಅದನ್ನ ಅದೃಷ್ಟ ಅಂತ ಕರೆಯಬಹುದು. ನಮ್ಮಿಂದ ಏನೂ ಮಾಡಲಾಗದಿದ್ದಾಗ ನಮ್ಮ ಕೈ ಮೀರಿ ನಡೀತವೆ ನೋಡಿ ಘಟನೆಗಳು, ಆ ಘಟನೆಗಳನ್ನ ನಾವು ಅದೃಷ್ಟ ಅಂತ ಕರೆಯಬಹುದು. ಉದಾಹರಣೆಗೆ ದಾರಿಯಲ್ಲಿ ಹೋಗ್ತಿರ್ತೀರಿ, ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಇದ್ದಕ್ಕಿದ್ದಾಗೆ ಒಂದು 10,000 ರೂಪಾಯಿ ದುಡ್ಡು ಸಿಕ್ಬಿಡುತ್ತೆ, ಅದು ಅದೃಷ್ಟ. ಅಥವಾ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು ಸೈಡಲ್ಲೇ ಹೋಗ್ತಾ ಇದ್ದೀವಿ, ಯಾರೋ ಒಂದು ಗಾಡಿ, ಕಾರೋ ಲಾರಿಯೋ ಸ್ಕೂಟ್ರೋ ಬಂದು ಗುದ್ಕೊಂಡು ಹೊರಟೋಗ್ತಾನೆ, ಕೈಯೋ ಕಾಲೋ ಮುರಿದೋಗ್ಬಿಡುತ್ತೆ, ಅದು ದುರಾದೃಷ್ಟ. ನಮ್ಮ ಕೈ ಮೀರಿ ನಮಗೆ ತೊಂದರೆ ಆದಾಗ ಅದನ್ನು ದುರಾದೃಷ್ಟ ಅಂತ ಕರಿಬಹುದು. ನಮ್ಮ ಕೈ ಮೀರಿ ನಮಗೆ ಒಳ್ಳೆಯದಾದಾಗ ಅದನ್ನು ಅದೃಷ್ಟ ಅಂತ ಕರೀಬಹುದು. ಅದು ಕೈ ಮೀರಿ ನಡೆಯುವಂತಹ ಸಂದರ್ಭಗಳನ್ನು ಮಾತ್ರ ಅದೃಷ್ಟ ದುರಾದೃಷ್ಟ ಅಂತ. ಇಲ್ಲಿ ಲೇಖಕರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕಾರ್ಖಾನೆಗೆ ಹೋಗುವಂತಹ ರಸ್ತೆಯಲ್ಲಿ, ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಅಪಘಾತ ಆಗಿರುತ್ತೆ. ಕಾರು ಇಬ್ಬಾಗ ಆಗಿರುವುದನ್ನು, ಜಜ್ಜಿ ಹೋಗಿರುವುದನ್ನು ನೋಡಿದ್ರೆ ಅಂದ್ಕೊಳ್ಬಹುದು ಈ ಕಾರ್ನಲ್ಲಿ ಇದ್ದವ್ರು ಯಾರು ಉಳಿದಿರೋಲ್ಲ ಅಂತ. ಆದ್ರೆ ಬೆಳಿಗ್ಗೆ ನೋಡ್ತಾರೆ ಕಾರಿನಲ್ಲಿ ಇದ್ದಂತಹ ಆ ವ್ಯಕ್ತಿ ಬಚಾವಾಗಿದ್ದ, ಅದು ಅದೃಷ್ಟ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ, ಅದು ದುರಾದೃಷ್ಟ. ಅವನು ಸರಿಯಾದ ಜಾಗದಲ್ಲಿ ನಿಂತಿದ್ದಾನೆ, ನಿಯಂತ್ರಣ ತಪ್ಪಿ ಬಂದು ಹೊಡೆದಂತಹ ಲಾರಿಯಿಂದ ಸತ್ತು ಹೋಗಿದ್ದಾನೆ. ಅದು ಹೀಗೆ ಕೈ ಮೀರಿ ನಡೆದಂತಹ ಘಟನೆಗಳನ್ನು ನಾವು ದುರಾದೃಷ್ಟ ಅಂತ ಕರೀಬಹುದು. ಆದರೆ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ
ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ. ಇದು ಬಹಳ ಮುಖ್ಯವಾಗಿದೆ. ಜೀವನದ ಎಲ್ಲಾ ಸಂದರ್ಭಗಳಲ್ಲಿಯೂ ಅದೃಷ್ಟಗಳು ನಡೆಯೋದಿಲ್ಲ, ದುರಾದೃಷ್ಟಗಳು ನಡೆಯೋದಿಲ್ಲ. ಇವೆಲ್ಲೋ ಅಪರೂಪಕ್ಕೊಮ್ಮೆ ಆಗುವಂಥದ್ದು. ಅದು ನಮ್ಮ ಕೈ ಮೀರಿ ನಡೆಯುವಂತಹ ಘಟನೆಗಳು. ಆದರೆ ಜೀವನದ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಮಗೆ ಈ ಅದೃಷ್ಟ ಕೆಲಸವನ್ನ ಮಾಡುತ್ತೆ ಅಂತ ನಂಬಿ ಕುಳಿತುಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗ್ತಾರೆ. ಯಾವತ್ತೂ ಕೂಡ ಮುಂದೆಂದೋ ನಮಗೆ ಒಳ್ಳೆಯದಾಗುತ್ತೆ ಅನ್ನುವುದನ್ನು ನಂಬಿ ಕುಳಿತು ಜೀವನವನ್ನು ನಡೆಸುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇದಕ್ಕೆ ಪೂರಕವಾಗಿ ಜ್ಯೋತಿಷಿಗಳು ಕೂಡ ಒಂದಷ್ಟು ಕೆಲಸ ಮಾಡ್ತಾರೆ. ನಿನಗೆ ಇಂಥ ವಯಸ್ಸಲ್ಲಿ ಒಳ್ಳೇದಾಗುತ್ತೆ, ಇಷ್ಟು ವಯಸ್ಸಲ್ಲಿ ಸುಖ ಬರುತ್ತೆ, ಇಷ್ಟು ವಯಸ್ಸಲ್ಲಿ ಯೋಗ ಬರುತ್ತೆ, ಇಂಥ ವಯಸ್ಸಿಗೆ ವಿದೇಶಕ್ಕೆ ಹೋಗುವಂತ ಯೋಗ ಬರುತ್ತೆ, ಹೀಗೆ ಏನೇನನ್ನೋ ಹೇಳ್ತಾ ಹೋಗ್ತಾರೆ. ಅಂತಹ ಮಾತುಗಳನ್ನು ನಂಬಿ ಕುಳಿತುಕೊಳ್ಳೋದ್ರಿಂದ ನಮಗೆ ಯಾವ ಪ್ರಯೋಜನಗಳು ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು 100,000 ಅವಕಾಶಗಳನ್ನ ನಮ್ಮೆದುರು ತೆರೆಯುತ್ತದೆ. ನಮಗೆ ಕೊಡದೇ ಇರಬಹುದು, ಅವಕಾಶಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ದೇ ಇರಬಹುದು, ಆದರೆ ನಮ್ಮ ಬದುಕಿಗೆ ಪೂರಕವಾದಂತಹ 100,000 ಅವಕಾಶಗಳು ನಮ್ಮ ಅಕ್ಕಪಕ್ಕದಲ್ಲಿಯೇ, ನಮ್ಮ ಸನಿಹದಲ್ಲಿಯೇ ಇರ್ತವೆ. ಆ ಅವಕಾಶಗಳು ಯಾವುವು ಅನ್ನುವುದನ್ನ ಕಣ್ತೆರೆದು ನೋಡುವ, ಗ್ರಹಿಸುವ, ಹುಡುಕುವಂತಹ ಪ್ರಯತ್ನವನ್ನ ಮಾಡಬೇಕು. ಅದನ್ನೇ ಬೇಂದ್ರೆ ಹೇಳಿದ್ದು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಅವಕಾಶಗಳನ್ನು ನಮ್ಮಿಂದ ಎಷ್ಟು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೋ, ಎಷ್ಟು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟನ್ನ ನಾವು ತುಂಬಿ ಕುಡಿಯುತ್ತಾ ನಮ್ಮದಾಗಿಸಿಕೊಳ್ಳುತ್ತಾ ಬದುಕನ್ನ ನಡೆಸ್ತಾ ಹೋಗ್ಬೇಕು. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಸಾಮರ್ಥ್ಯವಿದ್ರೂ ಕೂಡ ನಾವು ಅವಕಾಶಗಳನ್ನು ನಮ್ಮದಾಗಿಸಿಕೊಳ್ಳದೆ ಹೋದ್ರೆ, ನಾನು ವಚನವನ್ನು ಮಾತಾಡ್ತದ್ದು ಕೂಡ ಆ ಮಾತನ್ನು ಹೇಳಿದ್ದೇನೆ. ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ ಅನ್ನುವ ಆ ಸಾಲಿಗೆ ಪೂರಕವಾಗಿ ನಮ್ಮೆಲ್ಲರಲ್ಲಿಯೂ ಕೂಡ ಸ್ಪರ್ಶಮಣಿಯಂತಹ ಶಕ್ತಿ ಇದೆ. ಬೇಕಾದ್ದನ್ನ ಚಿನ್ನವಾಗಿಸಿಕೊಳ್ಳುವ, ಬೇಕಾದ್ದನ್ನು ಪಡೆದುಕೊಳ್ಳುವಂತಹ ಶಕ್ತಿ ನಮ್ಮೆಲ್ಲಿದೆ. ಆ ಶಕ್ತಿಯನ್ನು ನಾವು ಹುಡುಕೋ ಪ್ರಯತ್ನ ಮಾಡ್ತಾ ಇಲ್ಲ. ನನ್ನಲ್ಲಿಯೂ ಇಂಥದ್ದೊಂದು ಶಕ್ತಿ ಇದೆ ಅನ್ನೋದನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಸೋಲ್ತಾ ಇರೋದು. ಮುಂದೆಂದೋ ಒಂದು ದಿನ ನನಗೆ ಅವಕಾಶಗಳೇ ಇಲ್ಲ ಅಂತ ಕೊರಗುವುದರ ಬದಲು ಈಗ ಇರುವಂತಹ ಅವಕಾಶಗಳನ್ನು ಬಳಸಿಕೊಂಡು ನಾವು ಮೇಲ್ಮಟ್ಟಕ್ಕೆ ಬೆಳೆದ್ರೆ ನಮ್ಮ ಬದುಕು ಎಷ್ಟು ಚಂದವಾಗಿರುತ್ತೆ, ಸುಂದರವಾಗಿರುತ್ತೆ. ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಆ ಆಯ್ಕೆಯನ್ನ ನಮ್ಮದಾಗಿಸಿಕೊಂಡು ಬದುಕನ್ನ ಕಟ್ಕೊಳ್ಬೇಕು. ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ಇನ್ನೇನು ಸಾಯುವ ಗಳಿಗೆಯಲ್ಲಿಯೂ ಕೂಡ, ಇನ್ನೇನು ನನ್ನಿಂದ ಸಾಧ್ಯವಿಲ್ಲ ಅನ್ನುವ ಕ್ಷಣದಲ್ಲಿಯೂ ಕೂಡ ನಮಗೆ ಒಂದೆರಡು ಅವಕಾಶಗಳಿದ್ದೇ ಇರ್ತವೆ. ಆ ಅವಕಾಶಗಳು ಯಾವುದು ಅನ್ನುವುದನ್ನ ನಾವು ನೋಡ್ತಾ ಹೋಗ್ಬೇಕು, ಕಂಡ್ಕೊಳ್ತಾ ಹೋಗ್ಬೇಕು. ಆ ಅವಕಾಶಗಳನ್ನು ಪಡೆದುಕೊಂಡು ಬೆಳೀತಾ ಹೋಗ್ಬೇಕು. ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲೆವಿಯ, ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರಿಲ್ಲ, 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಾದೃಷ್ಟಕ್ಕೆ ಅಲುಬಿ ಕೂರಲಿಲ್ಲ. ನೋಡಿ, ಪ್ಲೆವಿಯಾ ಅನ್ನುವಂತಹ ಹೆಣ್ಣು ಮಗಳ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆಕೆ ಓದಿದ್ದು ಕೇವಲ 10ನೇ ತರಗತಿ. 10ನೇ ತರಗತಿಗೆ ಆಕೆಗೆ ಮದುವೆ ಮಾಡಿಬಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮಕ್ಕಳಾಗ್ತವೆ. 3 ಜನ ಹೆಣ್ಣು ಮಕ್ಕಳು. ಗಂಡ ಕುಡಿತಿದ್ದವನು,
ಹೊಡಿತಿದ್ದವನು. ಅಂತಹ ಸಂದರ್ಭದಲ್ಲಿ ಆಕೆ ಗಂಡನಿಂದ ಬಡಿಸಿಕೊಂಡು ಒಡೆಸಿಕೊಂಡು ಕೈಕಟ್ಟಿ ಕುಳಿತುಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಆಕೆ ದಿಟ್ಟತನದಿಂದ ಯೋಚನೆಯನ್ನು ಮಾಡಿದ್ದು. ಗಂಡನನ್ನು ಬಿಟ್ಟು ಹೊರಗೆ ಬಂದು ಅವರೆದುರು ಆಯ್ಕೆಗಳಿದ್ದು. ಅಂತಹ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. 40ನೇ ವಯಸ್ಸಿನಲ್ಲಿ ಓದನ್ನು ಮುಂದುವರಿಸಿ ಲಾ ಕಾನೂನು ಶಿಕ್ಷಣವನ್ನು ಮುಗಿಸಿ ಮುಂಬೈ ನಗರದ ಪ್ರಸಿದ್ಧ ಲಾಯರಾದರು, ವಕೀಲೇ ಆದರು, ನ್ಯಾಯವಾದಿಯಾದರು. ತನ್ನ 3 ಜನ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಮೇಲ್ಮಟ್ಟಕ್ಕೆ ತಂದರು. ಇದು ಸಾಧನೆ ಅಂತ. 40ನೇ ವಯಸ್ಸಿನಲ್ಲಿ ನನ್ನ ಹತ್ರ ಓದಕ್ಕಾಗಲ್ಲ, ನನ್ನ ಕೈಲಾಗೋದಿಲ್ಲ, ಮಕ್ಕಳನ್ನು ನೋಡ್ಕೊಳ್ಬೇಕು, 100 ಕಷ್ಟ ಅಂತ ಕೈ ಚೆಲ್ಲಿ ಆಕೆ ಕುಳಿತುಕೊಳ್ಳಿಲ್ಲ. ಅಂತಹ ಸಂದರ್ಭದಲ್ಲಿ ದಿಟ್ಟತನದಿಂದ ಓದುವ ಕೆಲಸವನ್ನ ಮಾಡಿದ್ರು. ಓದಿ ಮುಂದೆ ಬಂದು ಅಂದ್ರೆ ಸಾಧಿಸುವುದಕ್ಕೆ, ಸಾಧನೆಯನ್ನು ಮಾಡುವುದಕ್ಕೆ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಅವಕಾಶಗಳು ನಮ್ಮ ಕಣ್ಮುಂದೆ ಇರ್ತವೆ. ಆ ಅವಕಾಶಗಳನ್ನ ಬಳಸಿಕೊಂಡು ಮೇಲ್ಮಟ್ಟಕ್ಕೆ ಬೆಳೆಯುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆಯೇರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ಒಂದು ಹುಡುಗನನ್ನು ನೋಡಿರ್ತಾರೆ, ಮದುವೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಿರ್ತಾರೆ. ಆ ಹುಡುಗ ವರದಕ್ಷಿಣೆಯ ಆಸೆ ಉಳ್ಳವರು. ವರದಕ್ಷಿಣೆಯನ್ನ ಮಾತಾಡಿ ಮದುವೆಯ ದಿನಾಂಕವನ್ನು ಕೂಡ ನಿಗದಿಯನ್ನು ಮಾಡಿರ್ತಾರೆ. ಆದರೆ ಹೆಚ್ಚು ಆಸೆ ಹೊಂದಿದ್ದಂತಹ ಆ ಹುಡುಗ ಏನ್ ಮಾಡ್ತಾನೆ ಮುಂದೆ ನೋಡಿ. ಆ ಮುಂದೆ ಅದನ್ನ ಇಲ್ಲಿ ಕೊಟ್ಟಿಲ್ಲ ನಿಮಗೆ, 2ನೇ ಮುಂದಿನ ಪ್ಯಾರದಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಶಾ ಶರ್ಮಾ ಇಂಜಿನಿಯರಿಂಗ್ ಓದಿದ್ದಂತಹ ಹುಡುಗಿ, ಉದ್ಯೋಗದಲ್ಲಿದ್ದಂತಹ ಹುಡುಗಿ. ಆಕೆಗೆ ವಿವಾಹ ಮದುವೆ ನಿಶ್ಚಯವಾಗಿರುತ್ತೆ. ಅಸಾಧ್ಯ ಆಸೆ ಬರುಕ ಗಂಡಿನ ವರದಕ್ಷಿಣೆಯ ಬೇಡಿಕೆಗಳನ್ನೆಲ್ಲ ಇವರು ತಲೆದೂಗಿ 2 ವಾಷಿಂಗ್ ಮಿಷಿನ್, 2 ಟಿವಿ, ಫ್ರಿಜ್ ಏನೆಲ್ಲವನ್ನ ನೀಡಿ ಮನೆಯವರು ಮದುವೆಯ ನಿಶ್ಚಯವನ್ನು ಮಾಡಿದ್ರು. ಒಂದೊಂದಲ್ಲ, ಸಾಲದಕ್ಕೆ 2 ಕೊಟ್ಟು ಮದುವೆ ದಿನಾಂಕವನ್ನು ನಿಗದಿ ಮಾಡಿದ್ರು. ಮದುವೆಯ ಮಂಟಪದಲ್ಲಿ ಗಂಡಿನ ಕಡೆಯವರು ಮತ್ತಷ್ಟು ವರದಕ್ಷಿಣೆಯನ್ನು ಕೇಳಿ ತಮ್ಮ ಮಿತಿ ಮೀರಿದ ದುರಾಸೆಯನ್ನು ಮೆರೆದಾಗ, ಮಿತಿಮೀರಿದ ದುರಾಸೆ ಇನ್ನೂ ಬೇಕು, ಹೇಗೂ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಎನ್ನುವುದನ್ನ ಕಂಡಂತಹ ಗಂಡಿನ ಕಡೆಯವರು ಇನ್ನೂ ಕೇಳ್ತಾರೆ ವರದಕ್ಷಿಣೆಯನ್ನು. ಆಗ ವರದಕ್ಷಿಣೆಯನ್ನು ಕೇಳಿದಾಗ ಆ ಹುಡುಗಿ ತೆಗೆದುಕೊಂಡಂತಹ ನಿರ್ಧಾರಗಳು. ನಿಶಾ ಪ್ರತಿಭಟಿಸಿ ತಾನು ಈ ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ನಿರಾಕರಿಸಿ ಹೊರಗೆ ಬಂದಳು. ಮುಂದೆ ಆಕೆಗೆ ಒಳ್ಳೆಯ ಸಂಬಂಧ ಕೂಡಿ ಬಂದು ವರದಕ್ಷಿಣೆ ಇಲ್ಲದೆಯೇ ಮದುವೆಯಾಯಿತು, ವಿವಾಹವಾಯಿತು. ಇದು ಎಲ್ಲರಿಗೂ ಕೂಡ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಆ ಭಗವಂತ ನಮಗೆ ಒಂದೊಂದು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ನಾವು ಆಯ್ಕೆ ಮಾಡಿಕೊಳ್ಬೇಕಷ್ಟೇ. ಸರಿಯಾದ ಆಯ್ಕೆಗಳನ್ನು ನಾವು ಮಾಡಿಕೊಂಡ್ರೆ ನಮ್ಮ ಬದುಕನ್ನು ಸರಿಯಾಗಿ ನಾವು ಕಟ್ಕೊಳ್ಬಹುದು. ನಮ್ಮ ಬದುಕನ್ನು ನಾವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳದೆ ಹೋದ್ರೆ ನಮ್ಮ ಬದುಕನ್ನು ನಾವು ಹಾಳು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಬದುಕಿಗೆ ಸಂಬಂಧಿಸಿದಂತಹ ಆಯ್ಕೆಗಳು ತುಂಬಾ ಮುಖ್ಯ, ಬಹಳ ಮುಖ್ಯ ಅನ್ನುವುದನ್ನು ಮೊದಲಿಗೆ ನಾವು ಮನಗಾಡಬೇಕು. ಹೀಗೆ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ನಿಶಾ ಶರ್ಮಾ ಕಂಡುಕೊಂಡು ಹಾಗೆಯೇ ಆ ಹುಡುಗನನ್ನ ನಿರಾಕರಿಸಿದರು. ಹೀಗೆ ಬದುಕು ನಮ್ಮೆದುರು 100 ದಾರಿಗಳನ್ನು ತೆರೆದಿದೆ. 100 ದಾರಿಗಳನ್ನು ಬದುಕು ನಮಗೆ ಕೊಟ್ಟಿದೆ. ಯಾರು ಏನು ಬೇಕಾದರೂ ಆಗಬಹುದು, ಯಾರು ಏನನ್ನ ಬೇಕಾದರೂ ಸಾಧಿಸಬಹುದು, ಯಾರು ಏನನ್ನ ಬೇಕಾದರೂ ಗಳಿಸಬಹುದು. ಆ ಎಲ್ಲ ಶಕ್ತಿ, ಆ ಎಲ್ಲ ಸಾಮರ್ಥ್ಯ ನಮಗಿದೆ. ಆ ಸಾಮರ್ಥ್ಯವನ್ನ ನಾವು ಕಂಡುಕೊಳ್ಬೇಕು.
ಆ ಸಾಮರ್ಥ್ಯವನ್ನು ನಾವು ಕಂಡುಕೊಂಡಾಗ ಸುಲಭವಾಗಿ ನಾವು ಆ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ಆ ಗುರಿಯನ್ನ, ಆ ಆಯ್ಕೆಯನ್ನ ನಾವು ಮಾಡಿಕೊಂಡದ್ದೇ ಆದರೆ ಖಂಡಿತವಾಗಿಯೂ ಕೂಡ ಇವತ್ತೇ ನೀವು ಆ ನಿರ್ಧಾರವನ್ನ, ಇವತ್ತೇ ನೀವು ಆ ಆಯ್ಕೆಯನ್ನು ಮಾಡಿಕೊಂಡ್ರೆ ಮುಂದಿನ ದಿನ, ಮುಂದಿನ ವರ್ಷ ನೀವೆಲ್ಲರೂ ವೇದಿಕೆ ಮೇಲೆ ಕೂತ್ಕೊಳ್ಬಹುದು. ಡಿಸ್ಟಿಂಕ್ಷನ್ ಎಲ್ಲರಿಗೂ ಆ ಅವಕಾಶ ಇದೆ. ಆದರೆ ಆ ಅವಕಾಶವನ್ನ ನಮ್ಮದಾಗಿಸಿಕೊಳ್ಳುವುದಕ್ಕೆ ಏನು ಪ್ರಯತ್ನವನ್ನ ಮಾಡಬೇಕು ಅನ್ನುವುದನ್ನು ಯೋಚಿಸಿ ಆ ಪ್ರಯತ್ನವನ್ನ ಮಾತ್ರ ಮಾಡಿಬಿಟ್ರೆ ಸಾಕು. ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಅಲ್ಲಿ ಕುಳಿತುಕೊಳ್ತೀವಿ, ಎಲ್ಲರೂ ಆ ಗೌರವಕ್ಕೆ ಪಾತ್ರರಾಗ್ತೇವೆ. ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಆ ಆಯ್ಕೆಯನ್ನು ನೀವು ಮಾಡಿಕೊಳ್ಬೇಕಾಗಿರೋದು ಅಷ್ಟೇ ಉಳಿದಿರೋದು. ಹೀಗೆ ಬದುಕು ನಮಗೆ ನೂರಾರು ದಾರಿಗಳನ್ನ ತೆರೆದಿದೆ, ಕೊಟ್ಟಿದೆ, ಬಿಟ್ಟಿದೆ. ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳಿವೆ. ಓದುವ ಆಯ್ಕೆ, ಜಗ್ದ ಜಗಿಯದೆ ಇರುವ ಆಯ್ಕೆ, ಪ್ಲೇವಿನ್ ಚಟಕ್ಕೆ ಬೀಳದ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೆ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನು ಇಟ್ಟಿದೆ, ಬಳಸಿಕೊಳ್ಳಬೇಕಷ್ಟೇ. 100 ಹಾದಿಯನ್ನು ಹಾಕಿದೆ, ಎದ್ದು ನಡೆಯಬೇಕಷ್ಟೇ. ಯಾಕೆಂದರೆ ಆಯ್ಕೆಗಳಿವೆ ನಮ್ಮ ಕೈಯಲ್ಲಿ. ಆಯ್ಕೆಗಳನ್ನು ನಾವು ಆಯ್ಕೆ ಮಾಡಬಹುದು. ನಾನು ಚೆನ್ನಾಗಿ ಓದ್ತೇನೆ, ಜರ್ದಾವನ್ನ ನಾನು ಅಗಿಯೋದಿಲ್ಲ, ಮುಟ್ಟೋದಿಲ್ಲ ಅನ್ನುವ ಆಯ್ಕೆ. ಪ್ಲೇವಿನ್ನಂತಹ ಚಟಕ್ಕೆ ನಾನು ಬೀಳೋದಿಲ್ಲ. ಪ್ಲೇವಿನ್ ಅನ್ನುವಂಥದ್ದು ಆನ್ಲೈನ್ನಲ್ಲಿ ಆಡ್ತಿದ್ದಂತಹ ಒಂದು ಆಟ. ಅದು ಈಗ ಸರ್ಕಾರ ಅದನ್ನು ಬ್ಯಾನ್ ಮಾಡಿಬಿಟ್ಟಿದೆ. ಅಂತಹ ಆಟಕ್ಕೆ ನಾನು ಒಳಗಾಗೋದಿಲ್ಲ ಅನ್ನೋ ಆಯ್ಕೆ. ವರದಕ್ಷಿಣೆಯನ್ನು ಕೊಡದೆ ಮದುವೆ ಆಗೋದಿಲ್ಲ ಅನ್ನುವ ಆಯ್ಕೆ. ವರದಕ್ಷಿಣೆ ಇಲ್ಲದೆ ಮದುವೆಯಾಗುವಂತಹ ಗಂಡು ಸಿಗದೆ ಇದ್ರೆ ಹಾಗೆ ಉಳಿಯುವಂತಹ ಆಯ್ಕೆ. ಇಂತಹ ನಿರ್ಧಾರಗಳು ಕಷ್ಟ ಅನಿಸ್ಬೋದು, ಆದರೆ ಎಲ್ಲರ ಬದುಕಿನಲ್ಲಿಯೂ ಕೂಡ ನಮಗೆ ಜಗತ್ತು ಅವಕಾಶವನ್ನು ಕೊಟ್ಟಿದೆ. ಆ ಅವಕಾಶವನ್ನು, ಆ ಆಯ್ಕೆಗಳನ್ನು ನಾವು ಬಳಸ್ಕೊಳ್ಬೇಕು. ಬಳಸಿಕೊಂಡು ಆ ಹಾದಿಯಲ್ಲಿ ನಾವು ಚಲಿಸಬೇಕು. ಹೀಗೆ ಬದುಕಿನಲ್ಲಿ ನಾವು ಯಾವ ರೀತಿಯ ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ಆಯ್ಕೆಗಳು ನಮ್ಮ ಬದುಕನ್ನು ಬದಲಿಸ್ತವೆ ಅನ್ನುವಂತಹ ಹಲವಾರು ಜೀವನಕ್ಕೆ, ನಮ್ಮ ವಿದ್ಯಾರ್ಥಿ ಬದುಕಿಗೆ ಸಾಧ್ಯವಾಗುವಂತಹ, ಮಾದರಿಯಾಗುವಂತಹ ಹಲವಾರು ವಿಚಾರಗಳನ್ನು ಪ್ರಸ್ತುತ ಈ ಲೇಖನದಲ್ಲಿ ನೇಮಿಚಂದ್ರ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದಿಷ್ಟು ಈ ಲೇಖನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇಲ್ಲಿಗೆ ನಿಲ್ಲಿಸ್ಕೋಬಹುದು ಅನ್ಸುತ್ತೆ. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಪ್ರಶ್ನೆ ಮಾಡಿದ್ರೆ ನಾನು ಮಾತಾಡ್ತೀನಿ. ಇಲ್ಲಿಗೆ ನಿಲ್ಲಿಸ್ತೀನಿ.